ಆದರೆ ಎಲ್ಲೆಲ್ಲಿ ಏನೇನು ಸಹಾಯ ಮಾಡಬೇಕು ಆ ಕೆಲಸ ನಾವು ಮಾಡಿಕೊಂಡು ಇವತ್ತು 8 ಸೀಟನ್ನು ಮೊದಲನೇ ಬಾರಿಗೆ ಇವತ್ತು ತಂದಿದ್ದೀವಿ. ಈ 8 ಸೀಟ್ನಾಗ ಏನು ಉಳಿಸ್ಕೊಡ್ತೀವಿ? ಯಾರ ಕೈಲಿ ಉಳಿಸ್ಕೋಬೇಕು? ನಾನು ಉಳಿಸೋರು, ನೀವು ಉಳಿಸೋರು. ನೀವು ಈ ಸ್ವಾಮಿ ಈ ಸೀಟನ್ನ ಏನಾದ್ರು ಇವತ್ತು ನಾವು ಕಳ್ಕೊಂಡ್ರೆ, ಈ ಸೀಟನ್ನ ಕಳ್ಕೊಂಡ್ರೆ, ಮೈಸೂರು ಸೀಟನ್ನ ಕಳ್ಕೊಂಡ್ರೆ ಮುಂದಕ್ಕೆ ಈ ಸೀಟು ತಿಂದ ನಿಮ್ಮ ಕೈ ಸಿಗುವುದಿಲ್ಲ. ಇದು ನಿಮ್ಮ ತಲೆಯಲ್ಲಿ. ಇದಕ್ಕೆ ಪಾರ್ಟಿ ನೋಡಕ್ ಹೋಗ್ಬೇಡಿ, ಪಕ್ಷ ನೋಡಕ್ ಹೋಗ್ಬೇಡಿ, ಎಲ್ಲರೂ ಮಾತಾಡಬೇಕು. ಈಗ ಬಿಜೆಪಿ ಅವ್ರದ್ದು ಪ್ರಯತ್ನ ನಡೀತು. ಅವ್ನು ಪ್ರತಾಪ್ ಸಿಂಹ ಏನು ಸಂದೇಶ ಕೊಟ್ಟ ಆಯ್ತು, ಏನೇನು ಹೇಳಬೇಕು, ಏನೇನು ಮಾತಾಡಬೇಕು ಎಲ್ಲ ಅವ್ರು ಹೇಳಾಯ್ತು. ನಾನು ಅದ್ರ ಬಗ್ಗೆ ನಾನು ವ್ಯಾಪಕವಾಗಿ ಚರ್ಚೆ ಮಾಡಕ್ ಹೋಗುದಿಲ್ಲ. ಇವರು ಸದಾನಗೌಡರು ಏನ್ ಸಂದೇಶ ಕೊಡಬೇಕು ಅವರು ಕೊಟ್ಟಾಯ್ತು. ಇನ್ನು ಮುಂದಕ್ಕೆ ನಿಮ್ ಕೈಲಿ ಈ ಸಂದರ್ಭದಲ್ಲಿ ಇದೆ. ಈಗ ಕುಮಾರಸ್ವಾಮಿ ಅವ್ರಿಗೆ ನಾನು ದೇವೇಗೌಡರ ಮೇಲೆ ನಾನು 85 ಎಲೆಕ್ಷನ್ ಇಟ್ಕೊಂಡು ಬಂದ. 85 ನಿಂತು ತಿರ್ಗಾ ಸೋತಿದ್ದೀನಿ. ತಿರ್ಗಾ ದೇವೇಗೌಡರು ಕಾಣ್ಕೊಂಡು ಬಂದ್ರು, ಅವ್ರು ಸೋತರು. ಕುಮಾರಸ್ವಾಮಿ ಬಂದು ನನ್ನ ಮೇಲೆ ನಿಂತ್ಕೊಂಡ್ರು. ಎಸ್ ಎಂ ಕೃಷ್ಣ ಅವರ ಅಧ್ಯಕ್ಷರಾಗಿದ್ದಾಗ ಬಂದು ಏನ್ ಬೇರೆ ಕಡೆ ನಿಂತ್ಕೊಳ್ಳೋಕೆ ಅವಕಾಶ ಇರ್ಲಿವೆ ಅವ್ರಿಗೆ, ಬೇರೆ ರಾಮನಗರದಲ್ಲಿ ಅವಕಾಶ ಇರ್ಲಿವೆ. ಇದೇ ಸಾತ್ತೂರಲ್ಲಿ ಬಂದ ನನ್ನ ಮೇಲೆ ನಿಂತ್ಕೊಂಡು ನನ್ನ ಸೋಲಿಸ್ಬೇಕು, ನಾನು ಬೆಳೆದು ಬಿಡ್ತೀನಿ ಅನ್ನೋ ದೃಷ್ಟಿ ಅಲ್ಲೂ ಸೋತ್ಬಿಟ್ಟು ನನ್ನ ಮೇಲೆ ಬಂದು ಆಯ್ತು, ಎಲ್ಲ ಮುಗಿತು. ಅದಾದ್ಮೇಲೆ ಕೊನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ದರಾಮಯ್ಯ ನನ್ನ ಮಂತ್ರಿನೇ ಮಾಡಲಿಲ್ಲ. ಅದಾದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಕೊನೆಗೆ ನಾನು ಹೇಳ್ದೆ ಕೇಳಿದ್ರೆ ನನ್ನ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದ್ರು ಸುರೇಶ್ ಯಾವುದೋ ಸ್ಟೇಜಿಗೆ ಬಂದು ನಿಂತೋನೇ ಇಲ್ಲ. ಕೊನೆಗೆ ನನ್ನ ಪ್ರಶ್ನೆ ಇದು ಅಂತೇಳಿ ಆಯ್ತಪ್ಪ ಅಂತೇಳಿ ನಿಲ್ಲಿಸ್ತು. ಕಾರ್ಯಕರ್ತರ ಗಲಾಟೆ ಮಾಡೋದು ನಿಲ್ಲಿಸಿದ್ರು. ಆಗ ದೇವೇಗೌಡರನ್ನ ತೇಜಸ್ವಿ ನಿಲ್ಲಿಸಿ ಸೋಲಿಸಿದ್ರು. ಆಯ್ತು ಅಂತೇಳಿ ಕೊನೆಗೆ ನಿಲ್ಲಿಸಾದ್ಮೇಲೆ ಕೊನೆಗೆ ತಿರ್ಗಾ ಕುಮಾರಸ್ವಾಮಿ ಹೆಂಡತಿ ಕರ್ಕೊಂಡು ಬಿಜೆಪಿಯವರು ದಳದವರು ಇಬ್ರು ಸೇರಿ ಕುಮಾರಸ್ವಾಮಿ ಹೆಂಡತಿನ ಪಾಪ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಲಲಿತಾ ಕುಮಾರಸ್ವಾಮಿ ಆಯ್ತು. ಜನ ಅದಕ್ಕೂ ತೀರ್ಮಾನ ಕೊಟ್ಟರು. ಇಷ್ಟೆಲ್ಲ ಹೋರಾಟ ನಡ್ಕೊಂಡು ಬಂದಾಗ ಕೊನೆಗೆ ಬಿಜೆಪಿಯವರು 38 ಸೀಟ್ 104 ಸೀಟ್ ಗೆದ್ರು. ನಾವು 80 ಸೀಟ್ ಗೆದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಬರಲಿಲ್ಲ. ವಾಪಸ್ 2ನೇ ಬಾರಿಗೆ ಆಗಲಿಲ್ಲ. ಆಗ ನಾನೇ ಮುಂದಾಳುತ್ತಿ ನಿಂತ್ಕೊಂಡು ಆಯ್ತೆಲ್ಲ ಮರ್ತ್ಬಿಟ್ಟು ನನಗೆ ಹೇಳಿದ್ರು ನಿನ್ನ ನೆಕ್ಸ್ಟ್ ಡೆಪ್ಟಿ CM ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ನಾನು ಆಯ್ತು ಬೆಳಗ್ಲಿ ಅಂತ ನಾನೇ ಕರ್ಸಿಸ್ಬಿಡಿ, ಒಂದು ಬಿಜೆಪಿಯವರು ಅಧಿಕಾರ ತಗೋದು ಬೇಡ, ರೈಟ್ ರಾಂಗು ಅಲ್ಲಿ ಯಡಿಯೂರಪ್ಪ ಆಯ್ತಾನೆ, ಕುಮಾರಸ್ವಾಮಿಗೆ ನನಗೆ ಚೀಫ್ ಮಿನಿಸ್ಟರ್ ಮಾಡ್ತಿರ್ಲಿಲ್ಲ, ಯಡಿಯೂರಪ್ಪ ಆಯ್ತಾನೆ. ಹಂಗೂ ನನಗೆ ನಮ್ಮ ಕೆಲವರೆಲ್ಲ ನಮ್ಮವ್ರಿಗೆಲ್ಲ ಕಿವಿ ಕೂದಿದ್ದು ಮಾತಿರೋದು ಇಲ್ಲ ನಾನು ವೈಯಕ್ತಿಕವಾಗಿ ನೋಡೋದು ಬೇಡ, ದ್ವೇಷ ನಾನು ಮರ್ತ್ಬಿಟ್ಟು ಹಾಳಾಗುವ ಒಂದ್ಸತಿ ಕೊಟ್ಬಿಡೋಣ ಅಂತೇಳಿ 5 ವರ್ಷ ಅನ್ಕಂಡೀಷನ್ ಆಗಿ ಸಿದ್ದರಾಮಯ್ಯನವರು ಅವ್ರಿಗೆ ಇದ್ದಂತ ಒಂದು ವೈರತ್ವದಲ್ಲಿ ಸಿದ್ದರಾಮಯ್ಯನವ್ರ ಕೈಲೇ ಬರ್ಸಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಗವರ್ನರ್ಗೆ ಲೆಟರ್ ಅನ್ನ ಸಿದ್ದರಾಮಯ್ಯನವರ ಶಾಸಕಾಂಗ ಪಕ್ಷದ ನಾಯಕರು ಮಾಡಿ ಅವ್ರನ್ನ ಗವರ್ನರ್ ಕೈಗೆ ಲೆಟರ್ ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅಧಿಕಾರ ಕೊಟ್ಟು ಗುಂಡಿಸಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಯಾರ ಜವಾಬ್ದಾರಿ? ನಾನು ಬರೀ ಒಂದು ಮಂತ್ರಿಗೆ ಒಪ್ಕೊಂಡೆ. ಇಬ್ರು ಒಕ್ಕಲಿಗರ ಆಗೋದಿರಲಿ ಡೆಪ್ಟಿ CM ಅಂತ ಹೇಳಿದ್ರೆ ಕೊನೆಗೆ ಪರಮೇಶ್ವರ್ ಡೆಪ್ಟಿ CM ಮಾಡಿದ್ರು.